ಚಿತ್ರದುರ್ಗದಲ್ಲಿ ಆತಂಕದ ಘಟನೆ. ಕೋಟೆ ಪೊಲೀಸ್ ಠಾಣೆಗೆ ರಕ್ಷಣೆಗಾಗಿ ಬಿಟ್ಟು ಬಂದಿದ್ದ ಮಹಿಳೆ ಬೆಳಗಾಗುವಷ್ಟರಲ್ಲಿ ನಾಪತ್ತೆಯಾಗಿರುವ ಘಟನೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ನಿರ್ಗತಿಕ ಮಹಿಳೆ ರಾಧಾಳಿಗೆ ರಕ್ಷಣೆ ನೀಡಿ ಕೋಟೆ ಠಾಣೆಗೆ ಬಿಟ್ಟು ಬಂದಿದ್ದೇವೆ. ಆದರೆ ಬೆಳಗ್ಗೆ ನೋಡಿದಾಗ ಮಹಿಳೆ ಕಾಣೆಯಾಗಿದ್ದು ಫೋನ್ ಕೂಡ ರಿಸೀವ್ ಮಾಡುತ್ತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷೆ ಭಾರತಿ ಆರೋಪಿಸಿದ್ದಾರೆ. ತಂದೆ ತಾಯಿ ನಿಧನದ ಬಳಿಕ ತಂದೆಯ ಮನೆಗೆ ಸಂಬಂಧಿಸಿದ ಆಸ್ತಿ ವಿವಾದದಲ್ಲಿ ಅಕ್ಕ ಮಂಜುಳಾ ರಾಧಾಳಿಗೆ ತಿಳಿಯದೆ ಮನೆಗೆ 5.5 ಲಕ್ಷ ರೂಪಾಯಿಗೆ ಲೀಸ್ ಹಾಕಿ ಮನೆಯಿಂದ ಹೊರಹಾಕಿದ್ದಾರೆ ಎಂದು ದೂರಲಾಗಿದೆ. ಈ ಬಗ್ಗೆ ಕೋಟೆ ಠಾಣೆಗೆ ದೂರು ನೀಡಿದ್ರು ಅಕ್ಕನನ್ನ ವಿಚಾರಣೆಗೆ ನಡೆಸದೆ ಕಳುಹಿಸಲಾಗಿದೆ ಎಂದು ಭಾರತಿ ಆರೋಪಿಸಿದ್ದಾರೆ. ಈಗ ಠಾಣೆಗೆ ಸುರಕ್ಷಿತವಾಗಿ ಬಿಟ್ಟಿದ್ದ ಮಹಿಳೆಯೇ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡಲೇ ಮಹಿಳೆಯನ್ನ ಪತ್ತೆ ಹಚ್ಚಿ ಸುರಕ್ಷಿತವಾಗಿ ಕುಟುಂಬ ಅಥವಾ ಆಶ್ರಯ ಕೇಂದ್ರಕ್ಕೆ ಒಪ್ಪಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನಮಸ್ತೆ ಸರ್, ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಭಾರತಿ ಅವರು ಮಾತಾಡ್ತಾ ಇದ್ದಾರೆ ಸರ್. ನಾವು ವಿಷಯ ಏನಂದರೆ ಸರ್, ಈಗ ಒಂದು ರಾಧಾ ಅಂತ ಒಂದು ಹುಡುಗಿ ನನಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಸರ್. ಏನಂದರೆ ಅವ್ರ ಅಕ್ಕ ಮಂಜುಳಾ ಅನ್ನೋಳು ಏನೋ ಅವ್ರಿಗೆ ಆಸ್ತಿ ಕೊಟ್ಟಿಲ್ಲ ಅನ್ನೋ ಉದ್ದೇಶವಾಗಿ ನಮಗೆ ಕಂಪ್ಲೇಂಟ್ ಮಾಡಿದ್ದಾಳೆ ಸರ್. ಇಲ್ಲೇ ಇದು ಸರ್ ರೈಲ್ವೆ ಸ್ಟೇಷನ್ ಸರ್, ಇದ್ರ ಹತ್ರ ಬರುತ್ತೆ, MK ಪ್ಯಾಲೇಸ್ ಹತ್ರ ಬರುತ್ತೆ. ಆಗ ನಮಗೆ ಕಂಪ್ಲೇಂಟ್ ಮಾಡಿರೋದ್ರಿಂದ ನಾವೇನು ಮಾಡಿದ್ವಿ ಸರ್, ಅವ್ರನ್ನ ಸರಿಯಮ್ಮ ಆಯಿತು ಬಾಮ ಇಲ್ಲಿ ಅಂತ ಕರೆದ್ವಿ ಸರ್. ಎಲ್ಲಿದೆಯಾ ಅನ್ನೋದಕ್ಕೆ ಇಲ್ಲಿ ಐಪ್ಸವಿ ದೇವಸ್ಥಾನ ಹತ್ರ ಇದ್ದೀನಿ ಅಂದರು. ಬಂದ ತಕ್ಷಣ ಕಂಪ್ಲೇಂಟ್ ತೊಗೊಂಡಿವಿ ಸರ್. ತೊಗೊಂಡ್ಬಿಟ್ಟು ಜಿಲ್ಲಾ ಅಧ್ಯಕ್ಷ ಇಲ್ಲಿ ಜಿಲ್ಲಾಧಿಕಾರಿ ಅವ್ರ ಹತ್ರ ಬಂದ್ವಿ ಸರ್. ಜಿಲ್ಲಾಧಿಕಾರಿ ಅವ್ರ ಹತ್ರ ಬಂದಮೇಲೆ ಅವ್ರು ಏನು ಹೇಳಿದ್ರು, ಇಮಿಡಿಯೇಟ್ಲಿ ಕ್ರಮ ಕೈಗೊಳ್ರಿ ಮೇಡಮ್, ನಿಮಗೆ ಗೊತ್ತಿದೆಯಲ್ಲ, ನೀವು ಹೋಗಿ ಸಖಿ ಕೇಂದ್ರಕ್ಕೆ ಬಿಡಿ ಅಂತ ಹೇಳಿದರು ಸರ್. ರೆಫರ್ ಮಾಡಿದ್ರು. ನಾವು ಹೋಗಿ ಇದಕ್ಕೆ ಸಖಿ ಕೇಂದ್ರಕ್ಕೆ ಬಿಟ್ಟಿವಿ ಸರ್. ಸಖಿ ಕೇಂದ್ರಕ್ಕೆ ಬಿಟ್ಟಾಗ ಅಲ್ಲೇ ಇದ್ಲು ಸರ್ ಅವಳು. ಆದಮೇಲೆ ಅವ್ರು ಒಂದು 5-6 ದಿನ ಆದಮೇಲೆ ಫೋನ್ ಮಾಡಿದ್ರು ಸರ್ ನಮಗೆ. ಫೋನ್ ಮಾಡಿದಾಗ ನಾವೇನು ಮಾಡಿದ್ವಿ, ಮೇಡಮ್ ಇನ್ನೊಂದು 2 ದಿನ ಇಟ್ಕೊಳ್ರಿ ಅಂದ್ವಿ. ಇಲ್ಲ ಮೇಡಮ್, ಇಟ್ಕೊಳ್ಳೋಕ್ಕಾಗಲ್ಲ, ಇಲ್ಲಿ ಭಾಳ ಇದಿದೆ, ಮದುವೆ ಅದನ್ನು ಇಲ್ಲಿ ಇಟ್ಕೊಳಕ್ಕೆ ಬರೋದಿಲ್ಲ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ಸರ್. ತಾತ್ಕಾಲಿಕವಾಗಂತ ನಮ್ಮ ರೆಟರ್ಡಲ್ಲಿ ಬರ್ಕೊಟ್ಟಿದ್ವಿ ಸರ್ ನಾವು. ಹಾಗಾಗಿ ಕರ್ಕೊಂಡು ಬಂದಿವಿ ಸರ್. ಕರ್ಕೊಂಡ್ಬಂದು ಸೀದಾ ಇದು ಕೋಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಸರ್. ಕೋಟೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನಾಯಿತು ಅಂದರೆ, ಅಲ್ಲಿ ಅವ್ರನ್ನ ಕರೆಸಿದ್ರು. ನಾವು ಅಷ್ಟು ದಿನ ಫೋನ್ ಮಾಡಿದ್ವಿ, ಅವ್ರ ಅಕ್ಕ ಫೋನ್ ಎತ್ತಲೇ ಇಲ್ಲ ಸರ್. ಅದು ಮಧ್ಯದಲ್ಲಿ ಫೋನ್ಗಳು ಮಾಡ್ತಾಯಿದ್ವಿ, ಇಲ್ಲಿರಮ್ಮ ಒಂದು 2 ದಿನ ನಿಮ್ಮ ಮಕ್ಕಳನ್ನ ಕರ್ಸೋ ತನಕ ಅಂತ ಹೇಳಿದ್ವಿ ಸರ್. ಆಮೇಲೆ ಅಲ್ಲಿ ಸಖಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಅಲ್ಲಿ ಸಖಿ ಕೇಂದ್ರದಿಂದ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಕೋಟೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಅವರು ಫೋನ್ ಮಾಡಿದ್ರು ಸರ್. ಸ್ಟೇಷನಿಂದ ಫೋನ್ ಹೋಯ್ತಲ್ಲ, ಅವಾಗ ಫೋನ್ ಎತ್ತಿದ್ರು ಅವರು. ಯಾರು? ಅವ್ರ ಅಕ್ಕ ಮಂಜುಳಾ. ಫೋನ್ ಎತ್ತಿದ ತಕ್ಷಣ ರಾಧಾ ಅವ್ರ ಅಕ್ಕ ಮಂಜುಳಾ ಫೋನ್ ಎತ್ತಿದ್ರು. ಆವಾಗ ಬಂದರು ಸರ್, ಇಡೀ ಫ್ಯಾಮಿಲಿನೇ ಬಂದರು. ಒಂದು 10-12 ಜನ ಕರ್ಕೊಂಡೇ ಬಂದರು. ಯಾರು ಪತ್ರಕರ್ತರಿದ್ದಾರೆ ಅಂತ ಅಂದರು ಸರ್. ಅವರು ಯಾರಂತ ಗೊತ್ತಿಲ್ಲ ನಮಗೆ ಪಾಪ, ಅವ್ರ ಬಗ್ಗೆ ನಾವು ಮಾತಾಡೋದೇನು ಬೇಡ. ಹಂಗಾಗಿ ಸರ್ ಬಂದ ತಕ್ಷಣ ಇವ್ರೇನು ಹೇಳಿದ್ರು, ಮೇಡಮ್ ಅವರು, ಅಲ್ಲಮ್ಮ ಮತ್ತೀಗ ಈಗ ಆಸ್ತಿ ವಿಷಯ ಅಂದರೆ ಇದು ಕೋರ್ಟಲ್ಲಿ ಆಗಬೇಕು, ನಾವು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು ಸರ್. ಮೇಡಮ್ ಹುಡುಗಿ ಬೀದಿಯಲ್ಲಿದ್ದಾಳೆ ಮೇಡಮ್, ಈಗ ಎಲ್ಲಿರ್ತಾಳವಳು ಅಂತ ಹೇಳಿದ್ವಿ ನಾವು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತಮ್ಮ ಅಂತ ಹೇಳಿದರು ಸರ್ ಪೊಲೀಸ್ ಸ್ಟೇಷನಲ್ಲಿ. ಹಂಗಂದಮೇಲೆ ಮೇಡಮ್ ಈಗ ಮನೆ ಇದೆ ಅವ್ರದ್ದು, ಇಲ್ದಂಗೇನಿಲ್ಲ, ಬನ್ನಿ ಮೇಡಮ್ ತೋರಿಸ್ತೀವಿ, ಹೋಗನ್ರಿ ಅಂತ. ಸ್ಪಾಟಿಗೆ ಹೋಗೋಣ, ನಿಮ್ಮ ಜೀಪ್ ಕಳಿಸ್ರಿ ಅಂತ. ಜೀಪ್ನಾಗ ಸರ್ ನಮಸ್ತೆ, ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು. ನನ್ನ ಹೆಸರು ಅನ್ನಪೂರ್ಣ ಅಂತಂದು. ಈ ರಾಧಾ ಅನ್ನೋ ಹುಡುಗಿನ ನಾವು ಮೊನ್ನೆ ಗುರುವಾರ ಸಾಯಂಕಾಲ ಸ್ಟೇಷನಿಗೆ 4 ಗಂಟೆಯಿಂದ 8:30-9 ಗಂಟೆವರೆಗೂ ನಾವು ಸ್ಟೇಷನ್ ಹತ್ರ ಇದ್ವಿ. ಅವ್ರ ಅಕ್ಕ, ಅವ್ರ ಭಾವ, ಅವರು ರಿಲೇಷನ್ ಎಲ್ಲ ಬಂದಿದ್ದರು. ಒಂದು 5-6 ಜನ ಬಂದಿದ್ದರು. ನಾವೆಲ್ಲ ಮಹಿಳಾ ಸಂಘಟನೆಯಿಂದ ನಾವೆಲ್ಲ ಅಲ್ಲಿ ಹೋಗ್ಬಿಟ್ಟು ನ್ಯಾಯ ಸಿಗುತ್ತೆ ಅಂತ ನಾವು ರಾಧಾಗೆ ಭಾಳ ನಾವು ಇದು ಮಾಡಿದ್ವಿ. ಅಲ್ಲಿ ನಮಗೆ ಯಾವುದೇ ನ್ಯಾಯ ಸಿಗಲಿದ್ದಕ್ಕೋಸ್ಕರ ನೀನು ಇಲ್ಲೇ ಇರಮ್ಮ, ನಾವು ಬೆಳಗ್ಗೆ ಬಂದು ನಿನ್ನ ಕಾಣ್ತೀವಿ ಅಂತ ಹೇಳಿ ನಾವು ಗುರುವಾರ ಸಂಜೆ 9:30-10 ಗಂಟೆವರೆಗೂ ಸ್ಟೇಷನ್ನಿಂದ ಇದ್ದು ಹೊರಗೆ ಬಂದ್ವಿ ನಾವು. ನಿನ್ನೆ ಬೆಳಗ್ಗೆ ಹೋಗಿ ನೋಡಿದರೆ ರಾಧಾ ಇರಲಿಲ್ಲ. ನಿನ್ನೆ ಬೆಳಗ್ಗೆಯಿಂದನೂ ನಾವು ರಾಧಾಗೆ ಫೋನ್ ಮಾಡ್ತಾಯಿದ್ವಿ, ಫೋನ್ ಪಿಕ್ ಮಾಡ್ತಾಯಿಲ್ಲ. ಸ್ಟೇಷನಿಗೆ ಫೋನ್ ಮಾಡಿ ಕೇಳಿದರೆ ಎಲ್ಲೋದ್ರೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಧಾ ಅನ್ನೋರು ಎಲ್ಲಿದ್ದಾರೆ ಅಂತ ನಮಗೆ ಸ್ವಲ್ಪ ಹುಡುಸ್ಕೊಡ್ಬೇಕು ಸರ್. ಅದು ತಮ್ಮಲ್ಲಿ ನಾವು ಮನವಿ ಮಾಡ್ಕೊತಿದ್ದೀವಿ. ಇಲ್ಲ ಸರ್, ನಾವೆಲ್ಲ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾ ಇದ್ದೀವಿ, ಯಾವ ಕಾಂಟ್ಯಾಕ್ಟು ನಮಗೆ ಸಿಗ್ತಾ ಇಲ್ಲ. ಫೋನ್ ರಿಂಗ್ ಆಗುತ್ತೆ, ಬಟ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ಸಾಹೇಬ್ರಿಗೆ ಫೋನ್ ಮಾಡಿದರೆ ಫೋನ್ ಅವರೂ ಯಾವುದೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ ನಮಗೆ. ಪೊಲೀಸ್ ಠಾಣೆಗೆ ನಾವು ಫೋನ್ ಮಾಡಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ. ಏನಂತ ಹೇಳ್ತಿದಾರಮ್ಮ ಪೊಲೀಸ್ ಸರ್? ನಮಗೆ ಗೊತ್ತಿಲ್ಲ ಸರ್. ನಾವು ಅವ್ರು ಏನಂತ ಇದ್ರೆ, ಮೇಡಮ್ ನಮಗೆ ಗೊತ್ತಿಲ್ಲ, ನಾವೇ ಅವ್ರಿಗೆ ಒಂದು 500 ರೂಪಾಯಿ ದುಡ್ಡು ಕೊಟ್ಟು ನಾವು ಕಳಿಸಿದ್ದೀವಿ, ಅವ್ರು ಎಲ್ಲೋಗ್ಯಾರಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಕಳ್ಸೋದಕ್ಕಿಂತ ನಮಗೆ ಇನ್ಫಾರ್ಮ್ ಮಾಡ್ಬೋದಾಗಿತ್ತು. ಇಲ್ಲಿದ್ದಾರೆ ಸ್ಟೇಷನ್ ಹತ್ರ, ಬಂದು ನೀವು ಕರ್ಕೊಂಡು ಹೋಗಿ ಅಂತ ನಮಗೊಂದು ಮಾತು ಹೇಳ್ಬೋದಾಗಿತ್ತು ಸರ್ ನಮಗೆ. ಅವ್ರು ಯಾವುದೇ ರೀತಿ ನಮಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ದಯವಿಟ್ಟು ಆ ಮಹಿಳೆ, ಅವಳು ನಿರ್ಗತಿಕ್ಳು ಸರ್, ಅವಳ ಹತ್ರ ಏನೂ ಇಲ್ಲ ಈಗ ಸದ್ಯ. ಹಂಗಾಗ್ಬಿಟ್ಟು ನಮಗೆ ಅವಳಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಮ್ಮ ಒಂದು ಮನವಿ ಸರ್ ನಮಗೆ. ನನ್ನ ಹೆಸರು ಅನ್ನಪೂರ್ಣ ಅಂತ. ಅಲ್ಲಿ ಸ್ಪಾಟಿಗೆ ಹೋಗಿ ವಿಚಾರಿಸಿದಾಗ ಸರ್ ಅವರು ಏನು ಹೇಳಿದ್ರು ಅಂದರೆ, ಅವ್ರ ಅಕ್ಕ ಮಂಜುಳಾ ಅನ್ನೋರು ರೀಜಿಗೆ ಹಾಕ್ಬಿಟ್ಟು ದುಡ್ಡು ತೊಗೊಂಡು ಹೋಗಿದ್ದಾರೆ 5.5 ಲಕ್ಷ. ಮತ್ತು ಆ ದುಡ್ಡು ಕೊಟ್ಟರೆ ನಾವು ಮನೆ ಬಿಡ್ತೀವಿ ಅಂದ್ರೆ ಸರ್. ಮತ್ತು ಈಗ ನೀವು ಪೊಲೀಸ್ನೇನೆ ಕರ್ಕೊಂಡೋಗಿ ಹೇಳಿದ್ವಾ, ಮತ್ತೆ ಸ್ಟೇಷನಿಗೆ ಬಂದ್ವಿ ಸರ್ ವಾಪಸ್. ಅಲ್ಲೆಲ್ಲ ಸುತ್ತಮುತ್ತ ಇರೋರು ಅವ್ರು ಅದನ್ನ ಕಡೆಗೆ ಹೇಳಿದರು ಪಾಪ, ಹುಡುಗಿ ಅನಾಥ ಹುಡುಗಿ ಕಡೆಗೆ ಹೇಳಿದರು, ನ್ಯಾಯ ಕೊಡಿಸಿ ಮೇಡಮ್ ಅಂತ ಹೇಳಿದರು.
ಮತ್ತು ಸ್ಟೇಷನಿಗೆ ಬಂದಿದ್ದು ಸರ್. ಸ್ಟೇಷನಿಗೆ ಬಂದ ತಕ್ಷಣ ಇವ್ರು ಮಂಜುಳಾ ಅನ್ನೋರು ಏನು ಮಾಡಿಬಿಟ್ರು, ಅವ್ರ ಅಕ್ಕ ಲೀಗಲ್ ಅಡ್ವೈಸರ್ನ ಕರ್ಕೊಂಬಂದು ಅವರು ಹೋಗ್ಬಿಟ್ರು ಸರ್. ಮತ್ತೆ ಮನೆಗೆ ಹೋದ್ರು. ಮನೆಗೆ ಹೋಗಿ ಏನಾಯಿತು, ಮನೆಗೆ ಹೋದ್ರೆ ಎಲ್ಲೋದ್ರೂ ಗೊತ್ತಿಲ್ಲ ಸರ್. ಹೊರಗೆ ಹೋಗ್ಬಿಟ್ರು. ಅವ್ರು ಲೀಗಲ್ ಅಡ್ವೈಸರ್ ಕರ್ಕೊಂಡು ಹೋಗ್ಬಿಟ್ರು. ನಾವು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಆ ಉದ್ದೇಶವಾಗಿ ಕರ್ಕೊಂಡು ಹೋಗ್ಬಿಟ್ರು ಸರ್. ಕರ್ಕೊಂಡು ಹೋದ್ಮೇಲೆ ಅವ್ರು ಮೇಡಮರಿಗೆ ಹೇಳಿದ್ವಿ, ಮೇಡಮ್ ನೀವು ಏನು ರೀ ಮೇಡಮ್ ಅವ್ರನ್ನ ಕರೆಸ್ಬಿಟ್ಟು ಹಂಗೆ ಕಳಿಸಿದ್ರಲ್ಲ, ಹುಡುಗಿ ನ್ಯಾಯ ಸಿಗಲಿಲ್ಲ, ಹುಡುಗಿ ಎಲ್ಲಿ ಹೋಗ್ತಾಳೆ, ಎಲ್ಲಿರ್ತಾಳೆ ಹೇಳ್ರಿ ಮೇಡಮ್. ಇಷ್ಟು ದಿನ ನಾವು ಕಾಪಾಡಿದ್ವಿ, ನಮ್ಮ ಕೈಲಿ ಇನ್ಮೇಲೆ ಕಾಪಾಡೋಕ್ಕಾಗಲ್ಲ. ಒಂದು 5 ದಿನ ಮಠದಲ್ಲಿ ಬಿಟ್ಟಿದ್ವಿ ಸರ್, ಮುರುಘಾ ಮಠದಲ್ಲಿ. ಆಮೇಲೆ ಸಖಿ ಕೇಂದ್ರದಲ್ಲಿ ಬಿಟ್ಟಿವಿ ಸರ್ ಕೇಳ್ಕೊಂಡು, ಇಲ್ಲಿ ಜಿಲ್ಲಾಧಿಕಾರಿ ಅವ್ರನ್ನ ಕೇಳ್ಕೊಂಡು. ಇಷ್ಟು ದಿನ ಅದಾದಮೇಲೆ ನಮ್ಮ ಮನೆಗೆ ಇಟ್ಕೊಳ್ಳೋಕ್ಕಾಗಲ್ಲ ಮೇಡಮ್, ಒಂದು ಸ್ವಲ್ಪ ನೋಡಿ ಹೇಳ್ರಿ ಅಂತ ಹೇಳಿದ್ರು. ನಮ್ಮದು ಪ್ರೈವೇಟ್ ಸಂಘ, ಹಂಗಾಗಿ ನೋಡಿ ಮೇಡಮ್ ಹಿಂಗೆ ಮಾಡಿದ್ರಿ ನೀವು ಹೆಂಗೆ ಅಂತ ಹೇಳಿದ್ರು. ನಾವೇನು ಮೇಡಮ್ ಎಲ್ಲರೂ ಬಿಟ್ಕೊಳ್ರಿ ಅಂತ ಹೇಳಿದ್ರು ಸರ್ ಅವರು ಪೊಲೀಸ್ ಸ್ಟೇಷನಲ್ಲಿ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದ್ರೆ ಕರೆಸಿ ಮೇಡಮ್ ಅವ್ರ ಅಕ್ಕರ್ನ ಅಂದ್ವಿ. ಮತ್ತೆ ರಿಟರ್ನ್ ಫೋನ್ ಮಾಡಿ ಕರೆಸಿದ್ರು ಸರ್. ಬಂದರು ಅವರು. ಬಂದ ಮೇಲೆ ಏನು ಹೇಳಿದ್ರು, ನೋಡಮ್ಮ ಒಂದು 2 ತಿಂಗಳು ನಿಮ್ಮದು ಇದು ಕೇಸು ಕೋರ್ಟಲ್ಲೇ ನಡಿಬೇಕು ಅಂತ ಹೇಳ್ತಿದ್ದೀರಲ್ಲ, ಒಂದು 2 ತಿಂಗಳು PGಯಲ್ಲಿ ಎಲ್ಲರೂ ದುಡ್ಡು ಕಟ್ಬಿಟ್ಟು ಈ ಹುಡುಗಿನ ಇದು ಬಿಡ್ರಿ, ಹಾಸ್ಟೆಲಿಗೆ ಬಿಡ್ರಿ. ಆಮೇಲೆ ತೀರ್ಮಾನ ಆದಮೇಲೆ ಅವ್ರಿಗೆ ಬರುತ್ತೋ ನಿಮಗೆ ಬರುತ್ತೋ ಹೆಂಗೆ ತೀರ್ಮಾನ ಮಾಡ್ಕೊಳ್ರಂತೆ, ಹುಡುಗಿ ಸೇಫ್ಟಿ ಇಲ್ಲ ಬಿಡ್ರಿ ಅಂತ ಹೇಳಿದ್ವಿ. ಅವಳಿಗೆ ಕೊಡಬೇಕಾ, ಅವ್ರ ಮಾವ ಹೇಳ್ತಿದ್ದಾನೆ ಅವಳಿಗೆ ಏನು ಕೊಡ್ತಕ್ಕದ್ದಿಲ್ಲ, ಅವಳು ತೆಗೆದೇ ಮುಂದಿನ ಕೆಲಸ ಅಂತ ಹೇಳಿದ ಸರ್ ಅವನು. ಅವ್ರ ಮಾವ, ಅವ್ರ ಮಾವನು ಹಂಗೆ ಅಂದ, ಅವ್ರ ಮಕ್ಕಳು ಅವ್ರ ಜೊತೆ ಬಂದರೆಲ್ಲ ಹಂಗೆ ಅಂದರು ಸರ್. ಹಂಗಂದ್ಮೇಲೆ ನಮಗೇನಾಯಿತು ಅಂದರೆ ಅಲ್ಲಿ ಮತ್ತೆ ಹಿಂಗೆಲ್ಲ ಅಂದಮೇಲೆ ಇದು ಸರಿಯಾಗೋದಿಲ್ಲ ಕಣಮ್ಮ, ಒಂದು ಕೆಲಸ ಮಾಡು, ಈಗ ಅವರು ಕರ್ಕೊಂಡು ಹೋಗಲ್ಲ, ಇವಳು PG ದುಡ್ಡು ಕಟ್ಟಲ್ಲ, ಮತ್ತು ಇಲ್ಲೂ ತೀರ್ಮಾನ ಸರಿಯಾಗಲಿ, ನೀನು ಸ್ಟೇಷನಿಗೆ ಇದ್ಬಿಡು ಅಂತ ಹೇಳ್ಬಿಟ್ಟು ಸ್ಟೇಷನಿಗೆ ಬಿಟ್ಟು ಬಂದ್ವಿ ಸರ್ ನಾವು. ಬಂದಾದ್ಮೇಲೆ ಬೆಳಗ್ಗೆ ಫೋನ್ ಮಾಡ್ತಾ ಇರ್ತೀನಿ, ಇಲ್ಲೇ ಸೇಫ್ಟಿ ಅಂತ ಇದ್ಲು ಸರ್. ಬೆಳಿಗ್ಗೆ ಫೋನ್ ಮಾಡ್ತಿದ್ವಿ ಸರ್, ಫೋನ್ ರಿಂಗ್ ಆಗ್ತೈತೆ, ಎತ್ತುತ್ತಾ ಇಲ್ಲ ಹುಡುಗಿ. ಅವ್ರು ಏನು ಮಾಡಿದಾರೋ ಅಂತ, ಇನ್ನೂ ಅವ್ರ ಅಕ್ಕ ಮಾವ ಅಲ್ಲೇ ಇದ್ರು ಸರ್. ನಾವು ಅಲ್ಲಿ 10 ಗಂಟೆ ಆಯಿತು ರಾತ್ರಿ ಕೋಟೆ ಪೊಲೀಸ್ ಸ್ಟೇಷನಿಂದ ಬರೋದಕ್ಕೆ. ನಾವೆಲ್ಲ ಹಳ್ಳಿಗಳಿಗೆಲ್ಲ ಹೋಗ್ಬೇಕು ಸರ್. ಇವರೆಲ್ಲ ಮೊಳಕಾಲ್ಮೂರಿಂದ ಬಂದಿದ್ರು, ಅವರು ಆ ಕಡೆಗೆ ಹೋಗೋರೆಲ್ಲ ಇದ್ದರು. ರಾತ್ರಿ 2 ಗಂಟೆಗೆಲ್ಲ ಮನೆ ತಲುಪಿದ್ದಾರೆ ಹೋಗಿರೋರು, ನಮ್ಮ ಜೊತೆ ಬಂದಿರೋರೆಲ್ಲ. ಹಂಗಾಗಿ ನಾವು ಬೇಗ ಬಂದುಬಿಟ್ವಿ ಸರ್. ಆ ಹುಡುಗಿ ಏನಾಗಿದ್ದಾಳೆ ಅಂತ ಗೊತ್ತಿಲ್ಲ ಸರ್. ಈಗ ನಮಗೆ ಎಲ್ಲಿದೆ ಅಂತಂದೇಳಿ ಪೊಲೀಸ್ ಸ್ಟೇಷನಿಂದ ಲೊಕೇಶನ್ ಹಾಕಿ ಆ ಹುಡುಗಿ ಸೇಫ್ಟಿ ಇದ್ದರೆ ನಮ್ಗೆ ಓಕೆ ಸರ್. ನಾವು ಹೋಗಿ ನೋಡ್ಕೊಂಡು ಒಂದು ಫೋಟೋ ತಗೊಂಡು ಬಂದುಬಿಡ್ತೀವಿ ಸರ್. ಸೇಫ್ಟಿ ಇದ್ದರೆ ಓಕೆ, ಇಲ್ಲದ್ರೆ ಆ ಹುಡುಗಿಗೆ ಎಲ್ಲಿದ್ದಾರೆ ನಮ್ಗೆ ಹುಡುಗಿ ಕೊಡ್ಬೇಕು ಸರ್, ನ್ಯಾಯ ದೊರಕಿಸ್ಕೊಡ್ಬೇಕು ಸರ್ ನಮಗೆ. ನಿಮ್ಮ ಹೆಸರು? ನಮ್ಮ ಹೆಸರು ಭಾರತಿ ಅಂತೇಳಿ ಸರ್, ರಾಜ್ಯಾಧ್ಯಕ್ಷರು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ.